ಇಷ್ಟು ಬೇಗ ಕನ್ಸ್ಕೊಂಡ್ಬಿಟ್ನಾ? ಅಕ್ಕ ಏನಾದರೂ ಹೇಳಿದ್ಯಾ? ನಾನೇನು ಹೇಳಿಲ್ವಲ್ಲ. ಡೈವೋರ್ಸ್ ತಗೋತೇನೋ? ಸರಿ, ನಾನು ಮೂರ್ತಿ ಜೊತೆ ಮಾತಾಡ್ತೀನಿ. ಏನು ಮಾತಾಡ್ತೀಯಾ? ನನಗೆ ಕಾರು ಒಡವೆ ಏನಾದ್ರು ಕೊಡ್ಸೋಕೆ ಹೇಳ್ತೀಯಾ? ಇಲ್ಲ, ಡೈವೋರ್ಸ್ ಪೇಪರ್ಸ್ನ ರೆಡಿ ಮಾಡ್ಸಕ್ಕೆ ಹೇಳ್ತೀನಿ. ನೀನು ಸೈನ್ ಮಾಡಿಕೊಡು. ಕಾಂಚನ ಮತ್ತೆ ದಿಶಾನ ನಾನು ನೋಡ್ಕೋತೀನಿ. ತಲೆ ಕೆಟ್ಟಿದ್ಯಾನೋ ನಿಂಗೆ? ಈ ವಯಸ್ಸಲ್ಲಿ ಡೈವೋರ್ಸ್ ಬರಬೇಕಾ ನಿನಗೆ? ಆಗೋ ಕೆಲಸ ಮಾತಾಡು. ಡೈವೋರ್ಸ್ ಕೊಡ್ತಾನಂತೆ, ಡೈವೋರ್ಸ್. ಅಕ್ಕ ಅಕ್ಕ ಡೈವರ್ಸ್ ಬೇಕೇನ್ರಿ? ಡೈವರ್ಸು? ನಾನು ರಾಜ್ ಮನೆಗೆ ಯಾವಾಗ ವಾಪಸ್ ಬರ್ತಾನೆ, 1 ಲಕ್ಷ ನ್ಯಾಯವಾಗಿ ಯಾವಾಗ ದುಡಿತಾನೆ, ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿ ಮನೆಗೆ ರಾಣಿ ಆಗಬೇಕು ಅಂತಿದ್ರೆ ನಿಮಗೆ ಡೈವರ್ಸ್ ಬೇಕಾ? ಎಲ್ಲಿಂದ ಬರುತ್ತೆ ರೀ ನಿಮಗೆ ಈ ಕಿತ್ತೋಗಿರೋ ಐಡಿಯಾ? ಅದು ಹಂಗಲ್ಲ ಕಂಚು. ನಮ್ಮ ಅಕ್ಕಂಗೆ ಈ ಥರ ಎಲ್ಲ ಹೇಳಿದ್ರೆ ಯಾಕಪ್ಪ ಗಣಿ ಹೀಗೆಲ್ಲ ಮಾತಾಡಬಾರ್ದು ಅಂತ ಹೊಟ್ಟೆ ಉರ್ಕೊಂಡು ಗಿಫ್ಟ್ ಕೊಡ್ತಾಳೆ ಅಂದ್ಕೊಂಡೆ. ನೋಡಿದ್ರೆ ಹೀಗಾಗೋಯ್ತೆ. ಅಯ್ಯೋ ನಿಮ್ಮ ತಲೆ! ಯಾವತ್ತೂ ಯೋಚನೆ ದೊಡ್ಡದಾಗಿರ್ಬೇಕು ಕಣ್ರಿ. ಬಿಡಿ ನನ್ನ ಸೆರಗನ. ಕಂಚು ಛೇ, ಏನೋ ಮಾಡೋಕ್ಕೋಗಿ ಏನಾಗೋಯ್ತಲ್ಲಪ್ಪ. ಆಟೋ ಪಾಪ ಆರಾಧನವ್ರು ಒಬ್ಬರೇ ಹೋಗ್ತಿದ್ದಾರೆ. ನ್ಯಾಯವಾಗಿ ನೋಡೋಕೆ ಹೋದ್ರೆ ನಾನು ಅವ್ರ ಜೊತೆ ಹೋಗ್ಬೇಕಾಗಿತ್ತು. ಇಷ್ಟೊತ್ತು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೀರೇನೋ. ನನ್ನಿಂದ ಎಷ್ಟು ತೊಂದರೆ ಆಗ್ತಿದೆ ಅವ್ರಿಗೆ. ಹೋಗಿ ಇಷ್ಟೊತ್ತಾಯ್ತು, ಒಂದ್ ಫೋನ್ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ಅವಳಿಗೆ? ಮಾಡ್ತಾಳಿರೆ. ಪಾಪ ಅಲ್ಲಿ ಏನಾಗಿದೆಯೋ ಏನೋ, ನನಗೂ ನಿನಗೂ ಏನೇ ಗೊತ್ತಾಗುತ್ತೆ? ಕೂತ್ಕೊಂಡು ಮಾತಾಡೋದು ಸುಲಭ, ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಎದುರುಗಡೆ ಮಾತಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ಅಂದ್ರೆ ಏನಿವಾಗ ನನ್ಗೆ ಸ್ಟೇಷನ್ಗೆ ಹೋಗಕ್ ಧೈರ್ಯ ಇಲ್ಲ, ಬರೀ ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತಿದ್ಯಾ? ತಾಯಿ, ನಿನ್ ಜೊತೆ ವಾದ ಮಾಡೋ ಶಕ್ತಿ ನನಗಿಲ್ಲ, ಸುಮ್ಮನಿದ್ದು ಬಿಡು. ರೇವತಿ ಅಕ್ಕ, ತಗೋ ತಿಂಡಿ ಸ್ವಲ್ಪ ಆದರೂ ತಿನ್ನು. ಬೆಳಗ್ಗೆಯಿಂದ ಇದೇ ಆಗೋಯ್ತು. ಮನೇಲಿ ತಿಂಡಿ ಮಾಡಿದಿರೋ ಇಲ್ವೋ, ಸ್ವಲ್ಪ ಆದರೂ ತಿಂಡಿ ತಿನ್ನಿ. ಇಷ್ಟೆಲ್ಲ ಆದ್ರೂ ನಿಮಗ್ ನಮ್ಮ ಮೇಲೆ ಕೋಪ ಇಲ್ವಾ? ತಿಂಡಿ ತಿನ್ನು ಅಂತ ಹೇಳೋದಕ್ಕೆ ಕೋಪ ಯಾಕೆ? ಸಿರಿ, ನೀನು ತಿಂಡಿ ತಿನ್ನು. ರೇವತಿ ಅಕ್ಕ, ನಾವು ಸ್ಟೇಷನ್ಗೆ ಹೋಗದಿರೋದಕ್ಕೆ ನಮ್ಮೇಲೆ ನಿಮಗೆ ಕೋಪ ಬಂದಿದೆ ಅಂತ ಗೊತ್ತು. ಆದರೆ ನಮ್ಮೇಲಿರೋ ಕೋಪನ ಅನ್ನದ ಮೇಲೆ ತೋರ್ಸೋದು ತಪ್ಪಲ್ವಾ? ತಿನ್ನಿ ರೇವತಿ ಅಕ್ಕ. ನೀವು ತಿನ್ನಿ ಚಂದ್ರಣ್ಣ. ನಮ್ಮಪ್ಪ ಈ ವಟಾರದಲ್ಲಿರೋದು ನಿಮ್ಗೆ ಮುಳ್ಳು ಚುಚ್ದಂಗ ಆಗಿದೆ ಅಲ್ಲ? ಇವಾಗ ನಿಮಗೆ ಖುಷಿ ಆಯ್ತಾ? ಹೊಟ್ಟೆ ತುಂಬಾ ಹಾಲು ಕುಡೀರಿ. ಯಾಕೆ ಈ ತಿಂಡಿ ತಿನ್ನು ಅನ್ನೋ ಡ್ರಾಮಾ? ಯಾಕಮ್ಮ ಸಿರಿ ಹಾಗೆ ಹೇಳ್ತೀಯಾ? ನಾವು ಹೇಳಿದ ತಪ್ಪ ಆಗಿದ್ರೆ? ಹಾಗಾದ್ರೆ ನಮ್ಮಪ್ಪ ಜೈಲಿಗೆ ಹೋಗಿದ್ ಸರಿನಾ? ಜೈಲಿಗೆ ಹೋಗೋ ಅಂತ ತಪ್ಪು ನಮ್ಮಪ್ಪ ಏನ್ ಮಾಡಿದ್ರು? ನೀನ್ ವಾದ ಮಾಡಬೇಡ. ನಿಮ್ಮಪ್ಪ ಆಡೋ ಸರಿ ಅನ್ಸುತ್ತೆ ನಿನ್ಗೆ? ಏನ್ ಆಡ್ತಾರೆ? ಸಾಲ ಕೊಟ್ಟವನ್ಗೆ ಹೊಡೆಯಕ್ ಹೋಗಿದ್ನಂತೆ. ಆ ಮನುಷ್ಯ ತಾನ್ ಮಾತ್ರ ಸರಿ, ಉಳಿದವ್ರದೆಲ್ಲ ತಪ್ಪು ಅನ್ನೋ ತರ ಆಡ್ತಾನೆ. ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತೆ. ಪಾಪ ಹುಡುಗಿ ಆರಾಧನಾ, ಅವಳನ್ನ ಮಾತಲ್ಲಿ ಹುರಿದು ಮುಗ್ತಾನೆ. ಇವಾಗ ನೋಡು, ಅವನು ಕಷ್ಟ ಬಂದಾಗ ಆ ಹುಡುಗಿ ತಾನೇ ಹೋಗ್ಬೇಕಾಯ್ತು. ಆಹಾಹಾ, ಈ ವಟಾರದವ್ರಿಗೆ ಅವಳು ಏನ್ ಮೋಡಿ ಮಾಡಿದಳು?
ಅವಳು ಮಾಡಿದ್ದೆ ಸರಿ, ಅವಳು ಕುಣ್ದಿದ್ದೆ ಸರಿ. ಸರಿ ಆಯ್ತು, ಎಲ್ರು ಅವಳನ್ನೇ ಉಸ್ಕೊಂಡ್ ಮಾತಾಡಿ. ಅಲ್ಲಮ್ಮ, ಹೌದು ಚಂದ್ರಣ್ಣ, ನಾನು ನಮ್ಮಪ್ಪ ಸರಿ ಇಲ್ಲ, ನಾವಿಬ್ರು ರಾಕ್ಷಸರು. ನಮ್ಮಿಂದಾನೆ ನಿಮ್ಗೆಲ್ಲರಿಗೂ ತೊಂದರೆ ಆಗ್ತಾ ಇರೋದು. ಅವಳಿದ್ದಾಳಲ್ಲ, ಅವಳೇ ಒಳ್ಳೆಯವಳು, ಅವಳಿಂದಾನೆ ಸೂರ್ಯ ಚಂದ್ರ ಹುಟ್ಟೋದು. ಸರಿನಾ? ಏನಮ್ಮ ಹಿಂಗ್ ಮಾತಾಡ್ತೀಯಾ? ಈಗ ಯಾಕಮ್ಮ ಸಿರಿ ಅದೆಲ್ಲ? ಏನೋ ಒಳ್ಳೇದನ್ನ ಕಂಡಾಗ ಹೇಳಬೇಕು ಅನ್ಸಿದೆ, ಅದಕ್ಕೆ ಹೇಳಿದ್ದಾರೆ ಚಂದ್ರಣ್ಣ. ಅಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀಯ? ತಗೋ ತಿಂಡಿ ತಿನ್ನು. ಆಹಾಹಾ ಅನ್ನೋದೆಲ್ಲ ಅನ್ಬಿಟ್ಟು ತಿಂಡಿ ಕೊಟ್ಟು ಸಾರ್ಸೋದಕ್ ಬಂದಿದ್ದೀರಾ? ಯಾವಳಿಗೆ ಬೇಕು ನಿಮ್ಗೇನ? ಅಪ್ಪ ಅಪ್ಪ, ಏನಾಯ್ತಪ್ಪ? ಏನೂ ಇಲ್ಲ ಮಗಳೇ, ಈ ಮನೇಲಿ ಏನೇನೂ ಇಲ್ಲ, ಏನೂ ಇಲ್ಲ. ಹಾಯ್, ಅದು ನಾ ಬರೋಷ್ಟಲ್ಲಿ ನೀವು ಹೊರಟ್ಬಿಟ್ರಿ. ಸೊ ಹಾಗಲ್ಲ ರೀ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದೇನಾಯಿತು ಅಂದರೆ, ನಾನು ಹೋದ್ನ, ಅಲ್ಲೇ ವೆಯ್ಟ್ ಮಾಡ್ತಿದ್ನ, ಅಲ್ಲೇ ಕಾಯ್ತಿದ್ನ. ಏನು ಸಾವಿತ್ರಿ, ಅಳಿಯಂದರಿಗೆ ಮರ್ಯಾದೆ ಸಿಗ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೆ. ಗಿಫ್ಟ್ ನೋಡಿ ಅಳಿಯಂದ್ರಂತೂ ಖುಷಿಯಾಗಿದ್ದಾರೆ. ಈಗ ನಿನಗೆ ಸಮಾಧಾನನಾ? ಇದ್ರಲ್ಲಿ ಸಮಾಧಾನ ಏನು ಬಂತು ರೀ? ಮನೆ ಮಗಳು ಅಳಿಯ ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಾಗಲ್ವಾ? ಮಗಳು ಅಳಿಯ ಮಾತ್ರ ಅಲ್ಲ, ಮನೆಯಲ್ಲಿರೋರೆಲ್ಲರೂ ಖುಷಿಯಾಗಿರಬೇಕು. ಈಗ ಕಾರು ಸರಿಯಾಗಿ ನಡಿಬೇಕು ಅಂತಂದರೆ ಪ್ರತಿ ಪಾರ್ಟ್ಸು ಇಂಪಾರ್ಟೆಂಟೇ. ಎಲ್ಲೋ ಒಂದು ಕಡೆ ಸೌಂಡ್ ಬರ್ತಾ ಇದೆ ಅಂತ ಹಾಗೆ ಸುಮ್ಮನೆ ಇದ್ದರೆ ಮುಂದೆ ಕಾರ್ಗೆ ತೊಂದರೆ ಆಗುತ್ತೆ. ಇದು ಕೂಡ ಹಾಗೆ. ಅಂದಹಾಗೆ ಸಂದೀಪ್ಗೆ ಬೇಜಾರಾಗಿದೆ ಅಂತೇಳಿ ನಿನಗೆ ಹೇಗೆ ಗೊತ್ತಾಯಿತು? ಅಥವಾ ಯಾರು ಹೇಳಿದ್ರು ಅಂತ ನನಗೆ ಹೇಳಲೇ ಇಲ್ಲ ನೀನು? ರೀ, ಅದನ್ನೆಲ್ಲ ಯಾರು ಹೇಳ್ತಾರೆ? ನಾನು ಮನೇಲೇ ಇರ್ತೀನಲ್ವಾ, ಹಾಗೆ ಗೊತ್ತಾಯ್ತು. ಸಾವಿತ್ರಿ, ಇಷ್ಟು ವರ್ಷ ನಾವು ಜೊತೆನಲ್ಲಿ ಇದ್ಕೊಂಡೇ ಸಂಸಾರ ಮಾಡಿದ್ದೀವಿ. ನೀನು ಯಾವಾಗ ಸುಳ್ಳು ಹೇಳ್ತೀಯ, ಯಾವಾಗ ವಿಷಯಗಳನ್ನ ಮುಚ್ಚಿಡ್ತೀಯ ಅನ್ನೋದು ಚಿಟಿಕೆ ಹೊಡೆಯೋಷ್ಟಲ್ಲಿ ಗೊತ್ತಾಗುತ್ತೆ ನನಗೆ. ಕೊನೆಗೂ ನೀನು ವಿಷಯ ಹೇಳಲೇಬೇಕಾಗತ್ತೆ, ಹೇಳ್ತೀಯ ಕೂಡ. ಆದರೆ ಅದಕ್ಕೆ ಮುಂಚೆ 10 ಸಲ ಕೇಳೋ ಹಾಗೆ ಮಾಡ್ತೀಯ. ನೋಡು, ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಆಮೇಲೆ ಕೇಳಿದ್ದೇ ವಿಷಯನ ಮತ್ತೆ ಕೇಳೋದು ಇಷ್ಟ ಆಗೋದಿಲ್ಲ ಅಂತೇಳಿ ನಿನಗೂ ಗೊತ್ತು. ನಾನು ಮತ್ತೆ ಕೇಳೋದಿಲ್ಲ. ಏನಾಯ್ತು? ರೀ, ಅದು ಸಂದೀಪ್ ಮತ್ತೆ ಅಮಲನ್ ಮಧ್ಯೆ ಅದೇನು ಜಗಳ ಆಯ್ತೋ ಏನೋ,
ನನಗೆ ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ ರೀ. ಆದರೆ ಆದರೆ ಅಮಲಾ ಕೋಪದಲ್ಲಿ ನಾನು ಸಂದೀಪಿಂದ ಡೈವೋರ್ಸ್ ತಗೊಳ್ತೀನಿ ಅಂತ ಹೇಳಿದ್ಲು. ಏನು ಹೇಳ್ತಿದ್ಯಾ ಸಾವಿತ್ರಿ? ಅಮಲಾ ಡೈವರ್ಸ್ ತಗೊಳ್ತೀನಿ ಅಂತ ಹೇಳಿದ್ಲಾ? ಯಾಕಂತೆ? ನೆನ್ನೆ ಅಮಲಾ ಸಂದೀಪ್ ಆಚೆ ಹೋಗಿದ್ರಲ್ಲ ರೀ, ವಾಪಸ್ ಬರುವಾಗ ಅಮಲಾ ತುಂಬ ಬೇಜಾರಾಗಿದ್ಲು. ಅವಳು ಬರ್ತಿದ್ದಂಗೆ ಕೋಪ ಮಾಡಿಕೊಂಡು ನಾನು ಸಂದೀಪ್ ಜೊತೆ ಡೈವೋರ್ಸ್ ತಗೊಳ್ತೀನಿ ಅಂತ ಹೇಳಿದ್ಲು. ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ರೀ. ನೀನು ಅವಳನ್ನ ಕೇಳಲಿಲ್ವಾ ಡೈವರ್ಸ್ ತಗೊಳ್ಳೋಂಥದ್ದು ಏನಾಗಿದೆ ಅಂತ? ನಾನು ಕೇಳಿಲ್ಲ ಅಂತಲ್ಲ ರೀ, ಕೇಳಿದೆ. ಆದರೆ ಅವಳು ಸರಿಯಾಗಿ ಉತ್ತರ ಕೊಡಲಿಲ್ಲ. ಗಂಡ ಹೆಂಡತಿಗೆ ಈ ಮನೇಲಿ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ಲು. ಇದಕ್ಕಿಂತ ಜಾಸ್ತಿ ನಾನು ಹೇಗ್ರಿ ಕೇಳೋದು? ಗಂಡ ಹೆಂಡತಿ ವಿಷಯ ನಾನು ಇದಕ್ಕಿಂತ ಜಾಸ್ತಿ ಏನಾದರೂ ಕೆದಕಕ್ಕಾಗುತ್ತಾ? ಸಾವಿತ್ರಿ, ಡೈವರ್ಸ್ ಅಂದ್ರೆ ಹುಡುಗಾಟ ಅಲ್ಲ. ನೀನು ಅವಳು ತಾಯಿ ಆದವಳು ಮಗಳ ಹತ್ರ ಫ್ರೆಂಡ್ ತರ ಕೂತ್ ಮಾತಾಡಿ ವಿಷಯ ಏನಂತ ತಿಳ್ಕೊಬೇಕಾಗಿತ್ತು. ಕೇಳ್ದೆ ನೀನು ಅವಳನ್ನ? ಅವಳು ಬೇಜಾರು ಮಾಡಿಕೊಂಡು ಈ ಮನೇಲಿ ನಮಗೆ ಅಸ್ತಿತ್ವನೇ ಇಲ್ಲ ಅಂತ ಹೇಳಿ ರೂಮಿಗೆ ಸೇರ್ಕೊಂಡ್ಲು ರೀ. ನನಗೇನು ಕೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ರೀ. ನೋಡಿ, ಮತ್ತೇನು ಆಗಿರಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಳಿಯಂದ್ರಿಗೆ ಈ ಮನೇಲಿ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ ಅಂತ ಅವರಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಆಗಿರುತ್ತೆ. ಅದಕ್ಕೆ ರೀ ನಾನು ನಿಮ್ಮ ಹತ್ರ ಬಂದು ಅವ್ರಿಗೇನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿದ್ದು. ಈಗ ಆ ಬೈಕ್ ಗಿಫ್ಟ್ ಕೊಟ್ಟ ಮೇಲೆ ಅವರಿಬ್ರು ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ. ವಿಷಯ ಅಷ್ಟೇ ಬಿಡ್ರಿ. ಗಿಫ್ಟ್ ಕೊಟ್ಟು ಸಂಬಂಧಗಳನ್ನ ಸರಿ ಮಾಡೋದಕ್ಕಾಗೋದಿಲ್ಲ ಸಾವಿತ್ರಿ. ಅಲ್ಲ, ಗಿಫ್ಟ್ ಕೊಟ್ಟ ಮಾತ್ರಕ್ಕೆ ಗೌರವ ಮರ್ಯಾದೆ ಎಲ್ಲ ಸಿಗುತ್ತೆ ಅಂತ ಯಾರು ಹೇಳಿದ್ದು ನಿನಗೆ ಅಷ್ಟಕ್ಕೂ? ಅಂದ್ರೆ ನಾವು ನಮ್ಮ ಅಳಿಯಂದ್ರಿಗೆ ಏನೇ ಗಿಫ್ಟ್ ಕೊಟ್ಟು ಎಷ್ಟೇ ಪ್ರೀತಿ ತೋರಿಸಿದ್ರು ಇದು ಅವ್ರಿಗೆ ಮಾವನ ಮನೆ, ಸ್ವಂತ ಮನೆ ಅಂತ ಅನ್ಸೋದಿಲ್ಲ. ನಾವಿದನ್ನ ಬೇರೆ ಥರನೇ ಬಗೆಹರಿಸ್ಬೇಕು.